ಜಗದ್ಗುರು ಮಡಿವಾಳೇಶ್ವರ ಅಜ್ಜ ಅವ್ರದ್ದು ಇವತ್ತು ಜಾತ್ರೆ ಇದೆ. ಅಂಡ್ ಇಲ್ಲಿ ದಾಸೋಹ ಊಟ ಎಲ್ಲ ರೆಡಿ ಆಗ್ತಾ ಇರುತ್ತೆ. ಈ ಮಠದಲ್ಲಿ ಇದೆಯಲ್ಲ ಹುಗ್ಗಿ, ಅನ್ನ, ಶಿರಾ, ಬದ್ನಿಕಾಯಿ ಪಲ್ಯ, ಸಾರು. ಹುಗ್ಗಿ ಒಂದ್ ದೀಡ್ ಕ್ವಿಂಟಲ್. ಅಂಕಲ್ ನಮಸ್ಕಾರ. ಅಂತ ಮಹಾತ್ಮರ ಸೇವಾ ಮಾಡೋದ್ರಿಂದ ನಮ್ಗೊಂದು ಒಂದು 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 ಅನೇ ಭಾಗದ ಆ ದಾರಿ ಹಿಡ್ಕೊಂಡು ಹೋಗಾಕ ಅವನ ಆಶೀರ್ವಾದ ಆಕೈತಿ. ಅದಕ್ಕಾಗಿ ಇಂಥ ಮಹಾತ್ಮರ ಸೇವೆ, ಅರಪೂಜೆ ಗುರು ಸೇವೆ, ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ. ಮಡಿವಾಳ ಮಹಾತ್ಮರಿಗೆ ನಮೋ ನಮಃ. ಬಾರ್ಪ ಶಿವಯೋಗಿ, ಕೂತ್ಕೋ. ಶಿವಯೋಗಿ, ನಿನ್ನ ಹೆಸರೇನಪ್ಪ? ನನಗ ಆರೂಢ ಅಂತಾರ. ರಮೇಶ್ ಅಣ್ಣ ಅಂತೇಳಿ ನಾನು ಗರ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಸ್ವಲ್ಪ ಬಂದು ಮಾತಾಡಿದೆ. ಅವರು ನಮ್ಮ ಸೀದಾ ಕರ್ಕೊಂಡು ಹೋದ್ರು ಖಾದಿ ಭಂಡಾರಕ್ಕೆ. ನಾನು ಇವಾಗ ಮಠಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಜಾತ್ರೆ ಇದೆ, ಜಗದ್ಗುರು ಮಡಿವಾಳೇಶ್ವರ. ಒಂದು ಮನಿ, ಈ ಮನಿ ಪಾಕಶಾಲಾದೊಳಗ 3 ನದಿ ಕೂಡ್ಯಾವ. ಇಂಥ ಮನಿ ನೋಡಿ ಏನಪ್ಪಾ ಶಿವಯೋಗಿ? ನೋಡೇನಿ ಮಹಾತ್ಮ, ಈ ದೇಹನ ಒಂದು ಮನಿ, ತ್ರಿಕೂಟನ ಇದ್ರೊಳಗಿನ ಪಾಕಶಾಲೆ. ಏನ್ ಮಾಡ್ತೀರಾ? ಮಾಡ್ತೀರಾ? ಎಲ್ಲಿ ಮಾಡ್ತೀರಾ? ಹೋಗಿ ಬರೋಣ. ಥ್ಯಾಂಕ್ ಯು ಅಣ್ಣ. ಚಹಾ ಕುಡಿಬೇಡಿ. ಇಲ್ಲ ಅಣ್ಣ, ಆಗಿದೆ, ಚಹಾ ಆಗಿದೆ. ಏನಪ್ಪ ಆಮೇಲೆ ಆಡ್ತೀರಾ ಕೋಲಾಟ? ಇದೇ ಮಾಡ್ತೀನಿ. ನಾನು ಇವಾಗ ಮಕ್ಕಳಿದ್ದಾರೆ, ಅವರ ಕೋಲಾಟ ಆಡ್ತಾರೆ, ಇದೇ ಮಾಡ್ಕೊಳ್ಬೇಕು. ಅಜ್ಜರ, ಯಾವ ಸ್ಕೂಲಿಂದ ಬಂದಿರಿ? ನಿಮ್ಮ ಹೆಸರು? ಫಕೀರಪ್ಪ ಸನ್ಮಾನಿ, MP ಸ್ಕೂಲ್ ಗರಗ್. ಗರಗದ ಬಂದಿರಿ. ಇವತ್ತು ಜಾತ್ರೆ ಐತ್ರಿ. ಬಸವಣ್ಣನ ದೇವ್ರ ಜಾತ್ರೆ ಐತ್ರಿ. ಜಾತ್ರೆಗೆ ಮಕ್ಕಳಿಗೆ ನಾನಾ ಸೇವಾ ಮಾಡೋದ್ರಲ್ಲಿ ಗರಗ್. ಏನ್ ಕೋಲಾಟ ಏನ್ ಸ್ಪೆಷಲ್? ಸ್ಪೆಷಲ್ ಏನಂದ್ರೆ ವರ್ಷ ನಾ ಯಾವುದೋ ಊರ್ ಮಕ್ಕಳು ಪ್ರತಿ ವರ್ಷ ಉಳಿವಿ ಆಟಿ, ಇಲ್ಲಿ ಮಠದ ದಾಟಿ ನಾವು ಇಲ್ಲೇ ಗರಗದವ್ರ. ಆಮೇಲೆ ಮಕ್ಕಳಿಗಿನ ಆಟ ನಾನಾ ಆಡ್ತೇನೆ. ಖೋಖೋ ಆಡೋ ಹುಡುಗರು ಇವ. ಪಾಟೀಲ್ ಹಿಡಿದ ಲಡಾಯಿ ಮಾಡ್ಯಾನ. ರೆಡಿ ಮಾಡ್ತಾ ಇದ್ದಾರೆ. ಗುರು ಮಡಿವಾಳೇಶ್ವರ ಅಜ್ಜನವರ ಗದ್ದುಗೆ. ಆ್ಯಂಡ್ ಅಲ್ಲಿಂದ ನಾವು ದಾಸೋಹಕ್ಕೆ ಅಲ್ಲಿ ನಾವು ಹೋಗ್ಬೋದು. ಆ್ಯಂಡ್ ಅದು ಬಂದ್ಬಿಟ್ಟು ದಾಸೋಹ. ಆ್ಯಂಡ್ ಇಲ್ಲಿ ಯಾತ್ರಿ ನಿವಾಸ ಬಂದಿರೋಂಥ ಭಕ್ತಾದಿಗಳಿಗೆ ಇಲ್ಲಿ ರೂಮಲ್ಲಿ ಸ್ಟೇ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಆ್ಯಂಡ್ ತೇರು ರೆಡಿ ಆಗ್ತಾ ಇದೆ. 4 ಗಂಟೆಗೆ ತೇರು ಎಳಿತಾರೆ. ತುಂಬ ಜನ ಬರ್ತಾರೆ. ಆ್ಯಂಡ್ ತುಂಬ ಗಲಾಟೆಯಾಗಿ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ. ನಾವು ಜಾತ್ರೆ ಕೆಲವೊಂದು ಟೆಂಪಲ್ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ದಾಸೋಹ ಊಟ ಎಲ್ಲ ರೆಡಿ ಆಗ್ತಾ ಇರುತ್ತೆ. ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಳಿ ಅಜ್ಜವ್ರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಜಾತ್ರೆ ಬಗ್ಗೆ, ಊಟದ ಬಗ್ಗೆ, ದಾಸೋಹದ ಬಗ್ಗೆ. ಆ್ಯಂಡ್ ಅವ್ರ ಪರಿಚಯ ಫಸ್ಟ್ ಮಾಡ್ಕೊಳ್ಳೋಣ. ಅಜ್ಜರ, ನಿಮ್ಮ ಹೆಸರು ಮೊದಲು ಹೇಳ್ರಿ. ನಮ್ಮ ಹೆಸರು ಮರಿಯಪ್ಪ, ಚನ್ನಬಸಪ್ಪ. ಚನ್ನಬಸಪ್ಪ ಅಜ್ಜವರು ತುಂಬ ಹಿರಿಯರು. ದಾಸೋಹ ಯಾವಾಗಿಂದ ಮಾಡಕತ್ತೀರಿ ನೀವು ಸೇವಾ? ಇಲ್ಲಿ ಚಿಕ್ಕವರಿಂದ ಮಾಡ್ಕೋತೀರಿ? 62ನೇ ಇಸ್ವಿಯಿಂದ ರಾತ್ರಿ 12 ಗಂಟೆಗೆ ಸಾರಾಗಿತ್ತು ಸಾಂಬಾರು ಹೊಳ್ಳಿ 1 ಕ್ವಿಂಟಲ್ ಅಕ್ಕಿ ಅನ್ನ ಮಾಡೇವ್ರಿ. ಕಾಲಿಯಾತು ಇದು ಹೊಳ್ಳಿ ಇದನ್ನ ಮಾಡಿವಿ. ಮತ್ತು ಅದ್ರ ಬೆಳಕ ಅದನ್ನ ಹೆಸರಿಟ್ಟಿವಿ. ಒಟ್ಟ ನಿರಂತರ ಇರುತ್ತದೆ. ದಿನಾಲೂ ಕೂಡ ಪ್ರಸಾದ ಇರುತ್ತೆ. ಆ್ಯಂಡ್ ಟೈಮಿಂಗ್ ರೀ ಮುಂಜಾನೆ ಇರುತ್ತೆ, ಮಧ್ಯಾಹ್ನ 3 ಗಂಟೆವರೆಗೆ. 1 ಗಂಟೆಯಿಂದ 3 ಗಂಟೆವರೆಗೂ ಪ್ರತಿದಿನ ಪ್ರಸಾದ ಇರುತ್ತೆ. ಮುಂಜಾನೆ ನಾಷ್ಟ. ಹುಗ್ಗಿ, ಅನ್ನ, ಶಿರಾ, ಬದ್ನಿಕಾಯಿ ಪಲ್ಯ, ಸಾರು. ಹುಗ್ಗಿ ಒಂದ್ ಕ್ವಿಂಟಲ್, ದೀಡ್ ಕ್ವಿಂಟಲ್. ನಾಳೆ ಮತ್ ನಾಳೆ ಚಾಲು. ನಾಳೆ ಮತ್ತೆ ಹೋಗಿ ಮಾಡ್ತೀವಿ. ಅನ್ನ ಸಾಂಬಾರ.
ನೀವೇನು ಕೆಲಸ ಮಾಡ್ತೀರಿ ಇಲ್ಲಿ? ಬಾಂಡೆ ಎಲ್ಲ ತಿಕ್ಕೋದು, ಕ್ಲೀನ್ ಮಾಡೋದು, ಕಸ ಎಲ್ಲ ನೀವು ಕ್ಲೀನಿಂಗ್, ಪಾತ್ರೆ ಕ್ಲೀನಿಂಗು, ಕಸ ಪಸ ಎಲ್ಲ ಕ್ಲೀನ್ ಮಾಡ್ತಾರೆ ಅಮ್ಮವರು. ಇವ್ರದ್ದು ಕೂಡ ಸೇವೆ. ರೇಣವ, ಓಕೆ ಅಮ್ಮ. ಒಳಗಡೆ ಒಂಬರಿ. ಅದನ್ನ ಅದರ ಒಳಗಡೆ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡಿ ಅದು ಮೆರವಣಿಗೆ ಮಾಡ್ತಾರೆ. ಓಕೆ. ಇಲ್ಲಿ ಅಜ್ಜವರ ಮೂರ್ತಿ ಇದೆ ನೋಡಿ, ಅವರ ಯೂಸ್ ಮಾಡಿರೋಂಥ ಎಲ್ಲ ಅಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಇಲ್ಲಿ ಪಾಲ್ಕಿನ ರೆಡಿ ಮಾಡ್ತಾ ಇದ್ದಾರೆ. ದೇವ್ರನ್ನ ಒಳಗಡೆ ಕುಂಚ್ಕೊಂಡ್ಬಿಟ್ಟು ಪೂಜೆ ಮಾಡಿ ಮೆರವಣಿಗೆ ಮಾಡ್ತಾರೆ ಆ್ಯಂಡ್ ರೆಡಿ ಮಾಡ್ತಾ ಇದ್ದಾರೆ. ಪಾಲ್ಕಿ ಅಂಕಲ್ ನಮಸ್ಕಾರ. ದಾಸೋಹ ಕೂಡ ಮಾಡ್ಕೊಂಬಂದ್ವಿ. ಆ್ಯಂಡ್ ಇದು ಪಾಲ್ಕಿ ಬಗ್ಗೆ ಹೇಳ್ತೀರಾ, ಏನಿದೆ ವಿಶೇಷತೆ ಅಂತ? ತುಂಬಾ ಮಳೆ ಕೆಲಸ ಮಾಡಕತ್ತೀರಿ, ಸೇವಾ ಮಾಡ್ಬೇಕಲ್ರಿ. ಅಂದ್ರ ಮುಕ್ತಿ ದಾರಿ ಸಿಗಬೇಕಂದ್ರ ಅಜ್ಜನ ಸೇವಾ ಮಾಡಲೇ ಮುಕ್ತಿ ಸಿಗುದಿಲ್ರಿ. ಅದಕ್ಕಾಗಿ ಅಂತ ಮಹಾತ್ಮರ ಸೇವಾ ಮಾಡೋದ್ರಿಂತ ನಮ್ಗೊಂದು ಒಂದು ಅನೇ ಭಾಗರ ಆ ದಾರಿ ಹಿಡ್ಕೊಂಡು ಹೋಗಾಕ ಅವನ ಆಶೀರ್ವಾದ ಆಕತ್ತೀವಿ. ಇಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ ಆಕತ್ತೀವಿ. ಅದಕ್ಕಾಗಿ ಇಂಥ ಮಹಾತ್ಮರ ಸೇವೆ, ಅರಪೂಜೆ ಗುರು ಸೇವೆ, ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಅಂಥೇಳಿ ಅಂತಾರಂದ ಬಳಕ ಇಷ್ಟೆಲ್ಲ ಮಹಾತ್ಮರು ಹೇಳಿ ನಾವು ತಪ್ಪು ಕೆಲಸ ಮಾಡಿದ್ರೆ ಆ ಗುರು ನಮಗೆ ಒಳ್ಳೆ ದಾರಿ ತೋರಿಸೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಮನಸ್ಸು ಒಳ್ಳೆ ದಾರಿ ಹಿಡ್ಕೋಬೇಕಂತಂದ್ರೆ ಆ ಭಗವಂತನ ಸೇವಾಕ ನಾವು ಅಣಿ ಇದ್ರಲ್ಲ. ಇದು ಪಾಲ್ಕಿ ದತ್ತ ಅಂತಂದ್ರೆ ಹಾಂ ರೀ, ನಾವು ಇದನ್ನ ರೆಡಿ ಮಾಡಿ ಅಲ್ಲಿ ಗದ್ಗಿ ಒಳಗೆ ಗದ್ಗಿ ಒಳಗೆ ಹೋಗ್ತೀರಾ? ತಗೊಂಡು ಅಲ್ಲಿ ಮೂರ್ತಿ ಅಲ್ಲಿಂದ ಮೂರ್ತಿ ತಗೊಂಬಂದು ತೇರಿನೊಳಗೆ ಇಳಿಸ್ಕೊಂಡ್ರೆ ಈಗ್ರಿ ಅಜ್ಜನ ಮೂರ್ತಿ ಒಳಗಿರ್ತದೆ ಹೌದ್ರಿ. ಅದನ್ನ ಈ ಪಾಲ್ಕಿ ಒಳಗೆ ಇಟ್ಕೊಂಡ ಅಲ್ಲಿ ಗುರು ಹೋಯ್ತೇವ್ರಿ, ಗದ್ದಿಗಿರಿ. ಅಲ್ಲಿ ಹೋಗಿ ಅವನು ಪೂಜೆ ಮಾಡಿಕೊಂಡು ಹಳ್ಳಿ ಇದ್ರಾಗ ತಗೊಂಡ್ಬಂದು ತೇರಿನಾಗ ಇಡ್ತೀವಿ. ತೇರಿನಾಗ ಇಟ್ಕೊಂಡ ಮತ್ತ ಅಲ್ಲಿ ಮಠ ತೇರ್ ಜಕ್ಕೊಂಡ ಹೋಗ್ತೇವೆ ನೋಡ್ರಿ. ಆವಾಗ ಹೊಳ್ಳಿ ಬಂದು ಮತ್ತ ಅಲ್ಲಿ ಇಟ್ಟು ಅವನು ಪೂಜೆ ಮುಗಿಸ್ಕೊಂಡು ಹೊಳ್ಳಿ ಇವನ್ನೆಲ್ಲ ಅವ್ರವ್ರ ಜಗಕ್ಕೆ ಅವ್ರನ್ನ ಹೊಂದಿಸಿದಾಗ ನಮ್ಮ ಸೇವಾ ಕರೆಕ್ಟಾಗಿ ಮುಗಿತೈತಿ. ಹಿಂಗತೆ ಆಗುತ್ತೆ ಅಂದ್ರೆ ಅಲ್ಲಿಂದ ರಿಟರ್ನ್ ಹೊಳೆ ಬಂತಂದ್ರ ನಾವ್ ಏನ್ ಮಾಡ್ತೇವ್ರಿ, ಇದ್ರೊಳಗೆ ಮತ್ತೆ ಹೊಳೆ ಕುಂದರ್ಸ್ಕೊಂಡು ಇಲ್ಲಿ ಬಂದ ಕಾರ ಅವ್ರ ಜಗಕ್ಕೆ ಅವ್ನ ಹಚ್ಚಿ ಆಮೇಲೆ ನಮ್ಗೆ ಅಲ್ಲಿಂದ ಸೇವಾ ಮುಗಿತೈತಿ. ಇಷ್ಟು ನೋಡಿ ನಿಮ್ಮ ಸೇವೆ, ನಮ್ಮ ಸೇವಾ ರೀ. ಅಂದ್ರೆ ಇದು ಪಾಲ್ಕಿ ಆಶೀರ್ವಾದ ಸಿಗುತ್ತೆ ಅವಾಗ. ಹ್ಞೂನ್ರಿ, ಪಾಲ್ಕಿದ ಈ ಟೈಪ್ ಇರ್ತೈತಿ ಸರ್. ಓಕೆ ಸರ್. ಅವನ ಆಶೀರ್ವಾದ ಬಲ ರೀ, ಅವನ ಆಶೀರ್ವಾದ ಬಲ ಐತೆ ಅಂತ ನಾವು ಬದುಕಿದ್ದೇವೆ. ಅವನ ನಮ್ಗೆ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸೇವಾನು ಸಿಗ್ತಿರ್ಕಿಲ್ಲ, ನಮ್ಮ ಜನ್ಮನು ವ್ಯರ್ಥ. ಅವನ ಆಶೀರ್ವಾದ ಇದ್ದಲ್ಲೇನ ಇಷ್ಟೆಲ್ಲ ನಮ್ಮ ಒಂದು ಐಶ್ವರ್ಯ ಕಂಡಿದೇವ್ರಿ. ಗರ್ಗ ಅನ್ನೋದೊಂದು ಸ್ವರ್ಗ ಮಾಡಿದ್ದಾರೆ, ಸ್ವರ್ಗ ಮಾಡಿದ್ದಾರೆ. ಅವನ್ ಎಷ್ಟು ಹೇಳಿದ್ರು ತೀರಲ್ಲ ಅಂತ. ಇನ್ನೊಂದ್ ಸ್ವಲ್ಪ ನಿಂತ ಬರ್ರಿ, ಬರ್ರಿ. ಇಲ್ಲಿಂದ ಅಲ್ಲಿ ಹೋಗ್ತೈತಿ. ಅಲ್ಲಿ ಹೋಗ್ಕಾರ ಅಲ್ಲಿಂದ ಇದನ್ನ ಮಾಡ್ಕೊಂಡ್ ಬಂದು ತೇರಿನೊಳಗೆ ಸ್ಥಾಪನೆ ಆದ್ರಿಂದ ಅಲ್ಲಿ ಪೂಜೆ ಮುಗಿದಿಂದ ಆಮೇಲೆ ಚಲೋ ಆಗುತ್ತೆ. ಅವಾಗ ಉತ್ಸವ ಶುರು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅಲ್ಲಿಂದ ಏನೈತಿ ನೋಡ್ರಿ, ಅವಾಗ ನಿಮ್ಗೆ ಇದು ಪೂರಾ ಮಾಹಿತಿ ಗೊತ್ತಾಗುತ್ತೆ. ಹಿಂಗೋಗುತ್ತೆ ಅಂತ ಹೇಳಿ. ಓಕೆ ಸರ್, ಓಕೆ ಮಾಡಿಯಪ್ಪ. ನಮಸ್ಕಾರ ರೀ. ಹಾಂ ರೀ.